ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಂಪುಟ ಪುನಾರಚನೆಯ ಚರ್ಚೆ ಜೋರಾಗಿ ನಡೀತಾ ಇದೆ. ಇನ್ನು ಬಳ್ಳಾರಿಯಲ್ಲೂ ಕೂಡ ಸಚಿವಗಿರಿಗಾಗಿ ನಾಯಕರುಗಳು ಲಾಭಿ ಮಾಡಕ್ ನಿಂತ್ಕೊಬಿಟ್ಟಿದ್ದಾರೆ. ಸಚಿವಗಿರಿ ಮರಳಿ ಪಡೆಯುವುದಕ್ಕೆ ನಾಗೇಂದ್ರ ಜಿದ್ದಿಗೆ ಬಿದ್ದಿದ್ದಾರೆ. ಪತ್ನಿಗೆ ಮಹಿಳಾ ಕೋಟೆದಡಿ ಸಚಿವ ಸ್ಥಾನಕ್ಕೆ ತುಕಾರಾಂ ಕಸರತ್ತು ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಂಸದ ಈ ತುಕಾರಾಂ ಅವರು ಸಂಡೂರು ಶಾಸಕಿಯಾಗಿರುವಂಥ ಅನ್ನಪೂರ್ಣ ತುಕಾರಾಂ ಅವರು ಯುವ ಕೋಟಾದಡಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಲಾಭಿ ಮಾಡ್ತಿದ್ದಾರೆ. ಎಸ್ಟಿ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ತೆರೆ ಹಿಂದೆ ಕಸರತ್ತು ನಡೀತಾ ಇದೆ. ಅಖಂಡ ಬಳ್ಳಾರಿ 2 ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡಲಾಗಿದೆ. ಸ್ಥಳೀಯರಿಗೆ ಉಸ್ತುವಾರಿ ನೀಡುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಮೇಲೆ ಬೊಟ್ಟು ತೋರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಲಾಭಿ ನಡೀತಾ ಇದೆ, ನಾವು ಕೂಡ ಸಚಿವರಾಗಬೇಕು, ಸಚಿವಾಕಾಂಕ್ಷಿಗಳಿದ್ದೀವಿ ಅಂತ. ಇನ್ನು ಕೆಲವರು ಕಳ್ಕೊಂಡಂಥ ಸ್ಥಾನಮಾನಗಳಿಗಾಗಿ ಮತ್ತೊಮ್ಮೆ ಅವಕಾಶವನ್ನು ಕೊಡಿ ಅಂತ ಹಂಬಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಕೆಲವರು ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಎಸ್ಟಿ ಕೋಟಾದಡಿ ನಮಗೆ ಸ್ಥಾನ ಕೊಡಿ ಅಂತೆಲ್ಲ ಹೇಳಿ ಕಸರತ್ತನ್ನು ಮಾಡ್ತಾ ಇರೋದು. ಮಹಿಳಾ ಕೋಟಾದಡಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಿಎಂ ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಜೊತೆಗೆ ಮಾತಾಡಿ, ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಬೇಕು, ಹೈಕಮಾಂಡ್ ಏನು ಹೇಳುತ್ತೆ ಅದೇ ಫೈನಲ್, ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ. ಸೊ ಹಾಗಾಗಿ ಕೆಲವರು ದೆಹಲಿಗೆ ಹೋಗಿ ಲಾಭಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸ್ಥಳೀಯ ನಾಯಕರ ಹತ್ರ ಮಾತಾಡ್ತಾ ಇದ್ದಾರೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆನ ಇಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಬೇಡಿಕೆ ಇಟ್ಟು ಪೈಪೋಟಿ ಇಟ್ಟು ಸಚಿವ ಆಕಾಂಕ್ಷಿಗಳು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇರುವವರು ಕೇಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಸಚಿವ ಸಂಪುಟ ಪುನರಚನೆ ಆಗತ್ತಾ ಆಗಲ್ವಾ, ಸದ್ಯಕ್ಕೆ ಬ್ರೇಕ್ ಬೀಳತ್ತಾ, ಈ ಗೊಂದಲಗಳಂತೂ ಇದೆ. ಇದರ ನಡುವೆ ಒಂದು ಕಲ್ಲು ಹೊಡೆಯೋಣ, ಬಿದ್ದರೆ ಆಯಿತು, ಇಲ್ಲ ಅಂತಂದ್ರೆ ಮುಂದಕ್ಕೆ ನೋಡೋಣ ಅನ್ನೋ ಮನಸ್ಥಿತಿಯಲ್ಲಿ ಕೆಲವರು ನಾಯಕರಿದ್ದಾರೆ. ಸೊ ಈಗಾಗಲೇ ಗೃಹ ಸಚಿವರು ಸೇರಿದಂತೆಯೇ ಅದರ ಜೊತೆಗೆ ಸಿಎಂ ಸೇರಿದಂತೆಯೇ ಅನೇಕರ ರಿಯಾಕ್ಷನ್ಸ್ ಏನಿತ್ತು ಹೇಳಿ. ಹೌದು, ಕೆಲವು ಶಾಸಕರುಗಳಿಗೆ ತಾವು ಸಚಿವರುಗಳಾಗಬೇಕು ಅನ್ನುವಂಥ ಆಸೆ ಇದೆ, ಬೇಡಿಕೆ ಇಟ್ಕೊಂಡು ಕಾಯ್ತಾ ಇದ್ದಾರೆ, ಅವ್ರು ನಿರೀಕ್ಷಿಸ್ತಾ ಇದ್ದಾರೆ ಸಚಿವ ಸಂಪುಟ ಪುನಾರಚನೆ ಆಗಲಿ ಅಂತ. ಅದರಲ್ಲಿ ತಪ್ಪೇನಿದೆ ಅನ್ನೋದಾಗಿತ್ತು. ಕೆಲವರಿಗೆ 2.5 ವರ್ಷ ಆದಮೇಲೆ ನಮಗೆ ಅಧಿಕಾರ ಸಿಗುತ್ತೆ ಅನ್ನೋದೊಂದು ಆಸೆಯನ್ನು ಇಟ್ಕೊಂಡು ಕೂತಿದ್ರು. ಆ 2.5 ವರ್ಷ ಆಗಿದೆ, ಹಾಗಾಗಿ ನಮಗೆ ಅವಕಾಶ ಕೊಡಿ ಅಂತ ದುಂಬಾಲು ಬಿದ್ದಿದ್ದಾರೆ.